ರಾಜ್ಮಾ ಮಸಾಲ ಎಲ್ಲರೂ ಮಾಡ್ತಾರೆ, ಆದರೆ ಈ ರೀತಿ ರೆಸಿಪಿ ನಿಮಗೆ ಯಾವ ಹೋಟ್ಲಲ್ಲೂ ಅಥವಾ ಎಲ್ಲೂ ಸಿಗೋದಿಲ್ಲ. ನನ್ನ ಫುಡ್ ಬಿಸ್ನೆಸ್ ಇದು ಎಲ್ಲರೂ ಇಷ್ಟಪಡ್ತಿದ್ದ ರೆಸಿಪಿ. ನನ್ನ ಕೈಯಿಂದ ತಿಂದವರೆಲ್ಲರೂ ಇದರ ರೆಸಿಪಿ ಕೇಳ್ತಾಯಿದ್ರು. ಅದರಲ್ಲಿ ಒಂದು ಸ್ಪೆಷಲ್ ಐಟಮ್ ಹಾಕ್ತೇನೆ, ಅದರಿಂದ ಅದರ ಟೇಸ್ಟ್ ಇನ್ನೂ ಹೆಚ್ಚಾಗ್ತದೆ. ನೋಡಿ, ನಾನು ಇದು ರಾಜ್ಮಾ ಹಾಕಿದ್ದೇನೆ, ಕೆಂಪು ಕಲರ್. ಇದು ಯಾವುದು ಕೂಡ ಆಗುತ್ತೆ ರಾಜ್ಮಾ. ಓವರ್ನೈಟ್ ಸೋಕ್ ಮಾಡಿದ್ದೇನೆ. ನಂತರ ನಾನು ಕುಕ್ಕರಲ್ಲಿ ಒಂದು 4-5 ವಿಸಿಲ್ ಇಟ್ಟ ಮೇಲೆ ಸಿಮ್ಮಲ್ಲಿ ಬೇಯಿಸ್ತೇನೆ. ಈ ರೀತಿ ಸಿಮ್ಮಲ್ಲಿ ಬೆಂದರೆ ಮಾತ್ರ ಈ ರೀತಿ ಸಾಫ್ಟ್ ಆಗೋದು. ಬೇಯುವಾಗ ನೀವು ಸಾಲ್ಟ್ ಹಾಕಬೇಡಿ, ತುಂಬ ಚೆನ್ನಾಗಿ ಬೇಯುತ್ತೆ. ಮತ್ತೆ ಸಾಲ್ಟ್ ಹಾಕ್ಬೋದು, ಎಳ್ಕೊಳ್ಳುತ್ತೆ, ಅದು ಏನಾಗೋದಿಲ್ಲ. ಈ ರೀತಿಯ ಸಾಫ್ಟಾಗಿ ಬೇಯಿಸಬೇಕು. ನಂತರ ನಾನು 3 ಟೊಮೆಟೊ ಮತ್ತು 3 ಆನಿಯನ್ ಹಾಕಿದ್ದೇನೆ. ಇದನ್ನು ಚಾಪ್ ಮಾಡಿ ಕೂಡ ಹಾಕ್ಬೋದು ಅಥವಾ ಪೇಸ್ಟ್ ಮಾಡಿ ಕೂಡ ಹಾಕ್ಬೋದು. ಇಲ್ಲಿ ನಾನು ತಡ್ಕಕ್ಕೆ ಅಂದರೆ ಒಗ್ಗರಣೆಗೆ ತೇಜ್ಪತ್ತ ಮತ್ತು ಶಾಜೀರ ಮತ್ತು ಸೋಂಪು ಹಾಕ್ತಾಯಿದ್ದೇನೆ. ಶಾಜೀರ ಹಾಕಿದರೆ ಒಂದು ಒಳ್ಳೆಯ ಎರಮ ಕೊಡುತ್ತದೆ. ಇಲ್ಲಿ ನಾನು ಆನಿಯನ್ ಚಾಪ್ ಮಾಡಿ ಹಾಕಿದ್ದೇನೆ. ನೀವು ಬೇಕಾದರೆ ಪೇಸ್ಟ್ ಕೂಡ ಹಾಕ್ಬೋದು. ಹೋಮ್ ಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೇನೆ. ಇದನ್ನು ಸ್ವಲ್ಪ ಬಾಡಿಸಿದ ಮೇಲೆ, ಅದರ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಹೋಮ್ ಮೇಡ್ ಕರಿಪತ್ತ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ. ಇದು ಹಾಕಿದರೆ ಕೂಡ ಒಳ್ಳೆ ಅರಮ ಕೊಡ್ತದೆ. ಕರಿಪತ್ತವನ್ನು ಪೌಡ್ರ್ ಮಾಡಿ ಹಾಕಿ ಚೆನ್ನಾಗಿರುತ್ತೆ. ನಂತರ ನಾನಿಲ್ಲಿ ಟೊಮೆಟೊ ಕೂಡ ನಾನು ಚಾಪ್ ಮಾಡಿ ಹಾಕಿದ್ದೇನೆ, ಪೇಸ್ಟ್ ಕೂಡ ಹಾಕ್ಬೋದು. ಮತ್ತು ಒಂದೊಂದಾಗಿ ಎಲ್ಲ ಮಸಾಲ ಹಾಕ್ತಾಯಿದ್ದೀನಿ. ರೆಡ್ ಚಿಲ್ಲಿ, ಗರಂ ಮಸಾಲ, ಸೋಂಪು, ಜೀರಾ, ಹಿಂಗು, ಹಲ್ದಿ, ಧನಿಯಾ ಎಲ್ಲ ಮಸಾಲ ಪೌಡ್ರ್ಗಳನ್ನು ಹಾಕ್ತಾಯಿದ್ದೇನೆ. ನೀವು ಬೇಕಾದರೆ ರೆಡಿಮೇಡ್ ಮಸಾಲ ಇದ್ದರೂ ಅದನ್ನು ಹಾಕ್ಬೋದು. ರೋಸ್ ಪೆಟಲ್ಸ್ ಹಾಕ್ತಾಯಿದ್ದೇನೆ. ಇದು ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ತೊಂದರೆ ಇಲ್ಲ. ಅದರಿಂದ ಏನು ಅಷ್ಟೊಂದು ಡಿಫ್ರೆನ್ಸ್ ಬರೋದಿಲ್ಲ ಟೇಸ್ಟಲ್ಲಿ. ಚೆನ್ನಾಗಿ ನೋಡಿ, ಎಣ್ಣೆ ಬಿಟ್ಕೊಳ್ಳೋವರೆಗೆ ನಾವಿದನ್ನು ಬೇಯಿಸಬೇಕು. ನಾನು ಅದಕ್ಕೆ ಇಲ್ಲಿ ಸಾಲ್ಟ್ ಕೂಡ ಹಾಕ್ತಾಯಿದ್ದೇನೆ. ಸಾಲ್ಟ್ ಇವಾಗ ನಾನು ಟೊಮೆಟೊಕ್ಕೆ ಎಷ್ಟು ಬೇಕು ಅಷ್ಟು ನಾನು ಸ್ವಲ್ಪ ಹಾಕ್ತಾಯಿದ್ದೇನೆ. ಮತ್ತೆ ನೋಡಿಕೊಂಡು ಮತ್ತೆ ಹಾಕ್ತೇನೆ ಲಾಸ್ಟಿಗೆ. ಇಲ್ಲಿ ಎಣ್ಣೆ ಬಿಟ್ಕೊಳ್ಳೋ ತನಕ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ಇದನ್ನು ಬಾಯ್ಲ್ ಮಾಡಿದ್ದ ರಾಜ್ಮಾವನ್ನು ಕೂಡ ಹಾಕ್ತಾಯಿದ್ದೇನೆ. ಅದರ ನೀರನ್ನು ಕೂಡ, ಬೆಂದ ನೀರನ್ನು ಕೂಡ ಅದಕ್ಕೇ ಹಾಕಬೇಕು. ಆವಾಗ ಅದು ತುಂಬ ತಿಕ್ಕಾಗಿ ಬರ್ತದೆ. ನಮ್ಮ ಮನೆಯಲ್ಲಿ ಇದು ಎಲ್ರಿಗೂ ಇಷ್ಟ. ಈ ರೀತಿ ಮಾಡಿದರೆ ಒಂದು 16 ವರ್ಷದಿಂದ ನಾನು ಇದೇ ರೀತಿ ಮಾಡ್ತಾಯಿದ್ದೇನೆ. ಪನ್ನೀರ್ ಹಾಕಿಬಿಟ್ಟೇ ಮಾಡೋದು ನಾನು. ಪನ್ನೀರ್ ಯಾರೂ ಹಾಕೋದಿಲ್ಲ ಇದಕ್ಕೆ, ಆದರೆ ನಮಗೆ ಪನ್ನೀರ್ ಬೇಕೇ ಬೇಕು. ಇದಕ್ಕೆ ಪನ್ನೀರ್ ಹಾಕಿದ್ರೇ ಟೇಸ್ಟ್. ನಾನು ಫುಡ್ ಬಿಸ್ನೆಸ್ ಮಾಡ್ತಾ ಇರುವಾಗ ಪನ್ನೀರನ್ನು ಗ್ರೇಟ್ ಮಾಡಿ ಕೂಡ ಹಾಕ್ತಾಯಿದ್ದೆ. ಗ್ರೇಟ್ ಮಾಡಿ ಸಹ ಹಾಕ್ಬೋದು, ಹೀಗೆ ಸಹ ಹಾಕ್ಬೋದು, ಹೇಗೆ ಬೇಕೋ ಹಾಗೆ ಹಾಕ್ತೇನೆ ಒಂದೊಂದು ಸಲ. ಈಗ ಸಾಲ್ಟ್ ಚೆಕ್ ಮಾಡಿ ಹಾಕ್ತಾ ಇದ್ದೇನೆ ಇದಕ್ಕೆ. ನಾನು ಬೆಲ್ಲ ಕೂಡ ಇಲ್ಲಿ ಹಾಕ್ತಾ ಇದ್ದೇನೆ. ನನ್ನ ಕಸ್ಟಮರ್ಸ್ ಅಂದರೆ ಫುಡ್ ಬಿಸ್ನೆಸ್ಸದ ಕಸ್ಟಮರ್ಸ್ ಎಲ್ಲ ಬೇರೆ ಬೇರೆ ಸ್ಟೇಟಿಂದ ಬಂದವರು. ಅವರಿಗೆ ಈ ಥರ ಎಲ್ಲ ಮಾಡಿದರೆ ತುಂಬ ಇಷ್ಟ ಆಗುತ್ತೆ. ಇದಂತೂ ನಮ್ಮ ಊರಿನ ಮಂಗಳೂರವರು ಕೂಡ ಇಷ್ಟಪಟ್ಟು ಕೇಳ್ತಾಯಿದ್ರು. ಅಷ್ಟು ಚೆನ್ನಾಗಿ ಆಗ್ತಾಯಿತ್ತು. ಅಂದರೆ ಈ ರೆಸಿಪಿ ನಿಮಗೆ ಎಲ್ಲೂ ಸಿಗೋದಿಲ್ಲ, ಅಷ್ಟು ಚೆನ್ನಾಗಿ ಬರ್ತದೆ. ಕಸೂರಿ ಮೇಥಿ ಕೂಡ ಹಾಕ್ತಾ ಇದ್ದೇನೆ. ಆದರೆ ಇದನ್ನು ಒಂದೇನಂದರೆ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಅದು ಎಷ್ಟು ಬಾಯ್ಲ್ ಆಗುತ್ತೆ ನೋಡಿ, ಅಷ್ಟು ದಪ್ಪ ಆಗ್ತಾ ಬರ್ತದೆ ಇದು. ಇಲ್ಲಿ ನಾನು ಗೀಯಲ್ಲಿ ತಡ್ಕ ಕೊಡ್ತಾ ಇದ್ದೇನೆ. ಗೀ ಮೆಲ್ಟ್ ಆದ ಕೂಡಲೇ ಗ್ಯಾಸ್ ಆಫ್ ಮಾಡಿ ನಾನಿಲ್ಲಿ ಗರಂ ಮಸಾಲ ಮತ್ತು ರೆಡ್ ಚಿಲ್ಲಿ ಪೌಡ್ರ್ ಸ್ವಲ್ಪ ಹಾಕ್ತಾ ಇದ್ದೇನೆ. ಈ ರೀತಿ ಗೀಯಲ್ಲಿ ಗರಂ ಮಸಾಲೆ ಎಲ್ಲ ಹಾಕಿದರೆ ಮೇಲ್ಗಡೆಯಿಂದ ಒಳ್ಳೆ ಅರೋಮ ಬರ್ತದೆ. ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಬರ್ತದೆ. ಯಾರಿಗೆ ವೆಜ್ ಇಷ್ಟ ಇಲ್ಲವೋ ಅವರು ಕೂಡ ಇಷ್ಟಪಟ್ಟು ತಿಂದಿದ್ದಾರೆ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ. ನಾನಿಲ್ಲಿ ಫ್ರೆಶ್ ಮಲಾಯಿ ಹಾಕ್ತಾ ಇದ್ದೇನೆ, ಅಂದರೆ ಮನೆಯಲ್ಲೇ ತೆಗೆದಿಟ್ಟಂಥ ಮಲಾಯಿ ಹಾಕ್ತಾ ಇದ್ದೇನೆ. ನೀವು ಫ್ರೆಶ್ ಕ್ರೀಮ್ ಕೂಡ ಹಾಕ್ಬೋದು. ಬೇಕಾದರೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕಿ, ನಿಮಗೆ ಇಷ್ಟ ಇಲ್ಲ ಅಂದರೆ. ನಾನಿಲ್ಲಿ ಹಾಕ್ತೇನೆ, ನನಗೆ ಇಷ್ಟ, ಅದಕ್ಕೆ ಫ್ರೆಶ್ ಮಲಾಯಿ ತುಂಬ ಹಾಕ್ತೇನೆ. ನಾನು ಫುಡ್ ಬಿಸ್ನೆಸ್ಸಲ್ಲಿರುವಾಗ ಕೂಡ ಅಷ್ಟೇ, ಮೇಲ್ಗಡೆಯಿಂದ ಹೋಮ್ ಮೇಡ್ ಫ್ರೆಶ್ ಮಲಾಯಿಯೇ ಹಾಕ್ತಾ ಇದ್ದದ್ದು. ತಣ್ಣಗಾದ ಮೇಲೆ ಅದರ ಕಲರ್ ಆ್ಯಂಡ್ ಟೆಕ್ಸ್ಚರ್ ಎರಡು ಚೇಂಜ್ ಆಗುತ್ತೆ. ಮಲಾಯಿ ಮತ್ತು ಇದು ಪನ್ನೀರೆಲ್ಲ ಹಾಕುವಾಗ ಒಂದು ಒಳ್ಳೆ ರಿಚ್ ಟೇಸ್ಟ್ ಕೊಡ್ತದೆ. ನನ್ನ ಮಗ ಮಾತ್ರ ಅಲ್ಲ, ಇಲ್ಲಿಗೆ ಬಂದ ಬೇರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಅವನ ಕ್ಲಾಸ್ಮೇಟ್ಸ್ಗಂತೂ ತುಂಬ ಇಷ್ಟ ಇದು. ಮೇಲ್ಗಡೆಯಿಂದ ನಾನು ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ. ನೋಡಿ, ಈ ರೀತಿ ಬರ್ತಾ ಇದೆ. ಈಗ ಬಿಸಿ ಬಿಸಿ ಇದೆ, ಅದಕ್ಕೆ ನಿಮಗೆ ಸ್ವಲ್ಪ ತೆಳುವಾಗಿ ಕಾಣ್ತಾ ಇದೆ. ತಣ್ಣಗಾದ ಮೇಲೆ ತುಂಬ ದಪ್ಪ ಆಗುತ್ತೆ. ಇದು ಎಲ್ಲದಕ್ಕೂ ರೋಟಿಗೆ ಮತ್ತು ಜೀರಾ ರೈಸ್, ಗೀ ರೈಸ್, ದೋಸೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್. ನೀವು ಕೂಡ ಟ್ರೈ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಕೊಡಿ. ಹೊಸದಾಗಿ ಯಾರಾದರೂ ನೋಡೋರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಗೊತ್ತಿರೋರಿಗೆ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.